ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 43ನೆಯ ಶ್ಲೋಕ. ಇದು ಕೊನೆಯ ಶ್ಲೋಕ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. Thus Arjuna, knowing the self which is higher than the intellect and subduing the mind by reason, kill the enemy in the form of desire that is hard to overcome. ಪರಮಾತ್ಮನು ಇವಾಗ ಉಪಸಂಹಾರ ಮಾಡ್ತಾ ಇದ್ದಾನೆ 3ನೇ ಅಧ್ಯಾಯದ ವಿಷಯ. ಇಲ್ಲಿಯವರೆಗೆ ಶತ್ರುವಾಗಿರ್ತಕ್ಕಂಥ ಕಾಮವನ್ನು ಜಯಿಸಿಕೊಂಡು ಮತ್ತು ಅರಿಷಡ್ವರ್ಗಗಳನ್ನು ಜಯಿಸಿಕೊಂಡು ವಿಷಯಗಳಿಂದ ನಿರ್ಲಿಪ್ತನಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಶರೀರವನ್ನು ಸದೃಢ ಮಾಡಿಕೊಂಡು ಆತ್ಮವನ್ನು ಸ್ಥಿರ ಮಾಡಿಕೊಂಡು ನಿನ್ನ ಶತ್ರುವಾಗಿರ್ತಕ್ಕಂಥ ಕಾಮವನ್ನು ಜಯಿಸು ಮತ್ತು ಆತ್ಮಸ್ಥನಾಗು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಾಗಿದೆ. ಕಾರಣ ಏನಂತಂದರೆ, ಆತ್ಮಜ್ಞನಾಗಿರ್ತಕ್ಕಂಥವನು ಯಾವ ಕ್ರಿಯಾ ಕರ್ಮಗಳನ್ನು ಮಾಡಿದರೂ ಕೂಡ ಆ ಕ್ರಿಯೆ ಕರ್ಮಗಳ ಲೋಪಲೇಪಗಳು ಆತನಿಗೆ ಅಂಟಿಕೊಳ್ಳುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಾಗಿದೆ. ಉದಾಹರಣೆಯನ್ನು ನಾವು ನೋಡಬಹುದು. ಹಲಸಿನ ಹಣ್ಣನ್ನು ಬಿಡಿಸಿಕೊಳ್ತಕ್ಕಂಥ ವ್ಯಕ್ತಿಯು ಕೈಗಳಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅದನ್ನು ಮುಟ್ಟಿದಾಗ ಅದರ ಅಂಟು ಅನ್ನುವಂಥದ್ದು ಕೈಗಳಿಗೆ ಹೇಗೆ ಹತ್ತುವುದಿಲ್ಲವೋ ಹಾಗೆ ಆತ್ಮಜ್ಞನಾಗಿರ್ತಕ್ಕಂಥವನು ಆತ್ಮಜ್ಞನಾಗಿ ಸ್ಥಿರನಾದ ಆತ್ಮವನ್ನು ತಿಳಿದುಕೊಂಡು ದೃಢ ನಿಶ್ಚಯ ಮಾಡಿಕೊಂಡು ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನಿಯಾಗಿ ತತ್ವವೇತ್ತನಾಗಿ ತತ್ವಜ್ಞನಾಗಿ ಸತ್ವಜ್ಞನಾಗಿ ಸದೃಢನಾಗಿ ದೃಢ ನಿಶ್ಚಯ ಮಾಡಿಕೊಂಡು ಯಾರು ಯಾವ ಕೆಲಸಗಳನ್ನು ಮಾಡ್ತಾರೋ ಆ ಕೆಲಸಗಳಿಂದ ಆಗ್ತಕ್ಕಂಥ ಲೋಪವಾಗಲಿ ಪಾಪವಾಗಲಿ ದೋಷವಾಗಲಿ ಅಂಟಿಕೊಳ್ಳುವುದಿಲ್ಲ. ಅದು ಆತ್ಮನ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಲಯವಾಗಿ ಹೋಗುತ್ತದೆ. ಹಾಗಾಗಿ ನೀನು ಆತ್ಮಜ್ಞಾನಿಯಾಗಿ ಆತ್ಮಸ್ಥಿತನಾಗಿ ನಿನ್ನ ಕ್ರಿಯಾಕರ್ಮಗಳನ್ನು ಮಾಡು. ನಿನಗೆ ಯಾವ ಕರ್ಮದ ಲೋಪವು ಯಾವ ಕರ್ಮದ ಲೇಪವು ಹತ್ತುವುದಿಲ್ಲ. ಶತ್ರುಗಳನ್ನು ಇಟ್ಟುಕೊಳ್ಳಬಾರದು. ಶತ್ರುಗಳನ್ನು ಯಾವಾಗಲೂ ಕೂಡ ಬೆಳೆಯಲು ಬಿಡಬಾರದು. ಶತ್ರುಗಳು ಯಾವಾಗಲೂ ಅವರು ದುಃಖವನ್ನು ಕೊಡುವವರಾಗಿದ್ದಾರೆ, ಅಧರ್ಮಿಗಳಾಗಿದ್ದಾರೆ. ಆದ್ದರಿಂದ ಅಧರ್ಮವನ್ನು ಜಯಿಸುವಂಥದ್ದು, ಧರ್ಮವನ್ನು ಉಳಿಸುವಂಥದ್ದು ನಿನ್ನ ಕೆಲಸವಾಗಿದೆ. ಹಾಗಾಗಿ ಶತ್ರುರೂಪಿಯಾಗಿರ್ತಕ್ಕಂಥ ಕೌರವರನ್ನು ಸಂಹರಿಸಿ ಮಿತ್ರರೂಪವಾಗಿರ್ತಕ್ಕಂಥ ಆತ್ಮಜ್ಞನಾಗಿ ನೀನು ಈ ಲೋಕದಲ್ಲಿ ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.